ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಕೇಕ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಕೇಕನ್ನು ದೊಡ್ಡವರು ಅಲ್ಲದೆ ಚಿಕ್ಕ ಮಕ್ಕಳು ಕೂಡ ಚಿಟಿಕೆಯಲ್ಲಿ ಮಾಡಬಹುದಾದ ರುಚಿಯಾದ ಒಂದು ಕೇಕನ್ನು ತಯಾರಿಸೋ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ನೀವು ಮನೆಯಲ್ಲಿ ಈ ಒಂದು ಕೇಕನ್ನು ತಯಾರಿಸ್ಬೋದು. ಹಾಗೆ ಈ ಕೇಕ್ ಮಾಡೋದಕ್ಕೆ ಮೊದಲನೇದಾಗಿ ಅರ್ಧ ಕಪ್ ಆಗುವಷ್ಟು ಇಲ್ಲಿ ಹಾಲನ್ನು ತಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಆಗುವಷ್ಟು ವಿನೆಗರ್ನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ಪು ಹಾಲಿಗೆ 1 ಸ್ಪೂನ್ ಆಗುವಷ್ಟು ವಿನೆಗರ್ನ ಹಾಕಿ ಅದನ್ನು ಮಿಕ್ಸ್ ಮಾಡಿ ಒಂದು ಕಡೆ ತೆಗೆದಿಟ್ಕೊಂಬಿಡೋಣ. ಸೊ ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ತುಂಬಾ ಈಸಿಯಾಗಿ ನೀವು ಈ ಒಂದು ಹೊಸ ವರ್ಷಕ್ಕೆ ರುಚಿಯಾಗಿರುವಂಥ ಕೇಕನ್ನು ಖಂಡಿತವಾಗ್ಲೂ ತಯಾರಿಸ್ಬೋದು. ಯಾರು ಬೇಕಿದ್ರೂ ತಯಾರಿಸಬಹುದಾದಂಥ ಒಂದು ರುಚಿಯಾದ ಕೇಕ್ ಇದು. ಸೊ ಈ ಒಂದು ಕೇಕಿಗೆ ಮೊದಲನೇದಾಗಿ ನಾನು ಹಾಲನ್ನು ಮಿಕ್ಸ್ ಮಾಡಿ ಒಂದು ಸೈಡ್ ಇಟ್ಟಿದ್ದೀನಿ. ನಂತರ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಹಾಕಿ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ಬೋದು ನೀವು, ಈ ರೀತಿ ನಾವು ಸಕ್ಕರೆನ ಪೌಡರ್ ಮಾಡಿಕೊಂಡು ಅದನ್ನು ಈಗ ಒಂದು ಫಸ್ಟಿಗೆ ಮಿಕ್ಸಿಂಗ್ ಬೌಲ್ ತೊಗೊಳ್ಳೋಣ. ಈ ಮಿಕ್ಸಿಂಗ್ ಬೌಲಿಗೆ ನಾವು ಸಕ್ಕರೆನ ಪುಡಿ ಮಾಡಿರೋಂತಹ ಸಕ್ಕರೆ ಇದೆಯಲ್ಲ ಅದನ್ನು ಹಾಕ್ಕೊಳ್ಳೋಣ. ನೋಡಿ, ನಾನು ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ತಗೊಳ್ತಾ ಇದ್ದೀನಿ. ಸೊ 1 ಕಪ್ಪಿನ ಅಳತೆಯಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕೋದ್ರಿಂದ ನೀವು ಮಾಡುವಂತಹ ಯಾವುದೇ ರೆಸಿಪಿಗಳಾಗಲಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅಳತೆಗೆ ನಮಗೆ ಯಾವುದಾದ್ರೂ ಒಂದು ಲೋಟ ಅಥವಾ ಕಪ್ಪು ಅಥವಾ ಬೌಲು ಯಾವುದನ್ನು ಬೇಕಿದ್ರೂ ನೀವು ತಗೊಳ್ಬೋದು ಫ್ರೆಂಡ್ಸ್. ಓಕೆ, ಸೊ ಈಗ ಅರ್ಧ ಕಪ್ಪು ನಾನು ನೋಡಿ ಅರ್ಧ ಕಪ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ ಸಕ್ಕರೆನ ಪೌಡರ್ ಮಾಡಿ ಹಾಕ್ಕೊಂಡಿದ್ದೆ, ಹಾಗೆ ಅರ್ಧ ಕಪ್ಪು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದೇ ಅರ್ಧ ಕಪ್ಪು ಮೊಸರನ್ನು ಹಾಕ್ಕೊಳ್ಳೋಣ. ನಾನು ಅರ್ಧ ಕಪ್ ಆಗೋಷ್ಟು ಮೊಸರು ತೊಗೊಳ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ, ಈ ಅರ್ಧ ಕಪ್ ಮೊಸರನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಇಷ್ಟನ್ನು ಹಾಕಿದ ನಂತರ ನೀವು ಯಾವುದೇ ಒಂದು ಕಪ್ಪಿನ ಅಳತೆನ ತಗೋಬೋದು. ಆ ಕಪ್ಪಿನ ಅಳತೆಯಲ್ಲೇ ನೀವು ಈ ಒಂದು ಕೇಕನ್ನು ತಯಾರಿಸಿದರೆ ಖಂಡಿತವಾಗ್ಲೂ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ವೆನಿಲಾ ಎಸೆನ್ಸ್ನ ಹಾಕ್ಕೊಳ್ತೀನಿ. ನೋಡಿ, ಇದು ಫ್ಲೇವರಿಗೋಸ್ಕರ ವೆನಿಲಾ ಎಸೆನ್ಸ್. ಇದು ಮಾಡ್ತಿರೋಂತಹ ವೆನಿಲಾ ಕೇಕು. ಸೊ ನಿಮಗೆ ವೆನಿಲಾ ಎಸೆನ್ಸ್ ಮನೆಯಲ್ಲಿ ಇಲ್ಲ ಅನ್ನೋದಾದರೆ ನೀವು ಏಲಕ್ಕಿ ಪೌಡರ್ ಇರುತ್ತಲ್ಲ, ಸೊ ಅದನ್ನು ಕೂಡ ಹಾಕ್ಕೋಬೋದು, ಅಥವಾ ಕಸ್ಟರ್ಡ್ ಪೌಡರ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಓಕೆ, ಸೊ ಏಲಕ್ಕಿ ಅಂತೂ ಇದ್ದೇ ಇರುತ್ತೆ, ಎಲ್ಲರ ಮನೆಯಲ್ಲೂ ಏಲಕ್ಕಿನ ಚಚ್ಚಿ ನೀವು ಅದನ್ನು ಪೌಡರ್ ಮಾಡಿ ಕೂಡ ಹಾಕ್ಕೊಳ್ಬೋದು. ನಂತರ ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನಾವು ಹಾಕಿರೋಂತಹ ಎಣ್ಣೆ, ಮೊಸರು ಹಾಗೆ ಸಕ್ಕರೆ ಪೌಡರು ಇಷ್ಟು ಕೂಡ ನೀಟಾಗಿ ಮಿಕ್ಸ್ ಆಗಬೇಕು. ನಂತರ ಈಗ ಒಂದು ಜರಡಿನ ಇಟ್ಟಿದ್ದೀನಿ. ಇದಕ್ಕೆ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ಳೋಣ. ನೋಡಿ, 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ. ಸೊ ನಾನು 1 ಕಪ್ ರವೆಯಲ್ಲಿ ರುಚಿಯಾದ ಕೇಕನ್ನು ತಯಾರಿಸುವಂಥ ವಿಧಾನ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಖಂಡಿತವಾಗ್ಲೂ ನೀವೆಲ್ಲ ಸ್ಪಾಂಜಿ ಆಗಿರುವಂತಹ ಕೇಕನ್ನು ಹೇಗೆ ತಯಾರಿಸ್ಬೋದು ಅಂತ ಕೂಡ ನೋಡಿದ್ದೀರಾ. ನೋಡ್ದಲೇ ಇದ್ದರೆ ಖಂಡಿತ ಡಿಸ್ಕ್ರಿಪ್ಷನಲ್ಲಿ ನಾನು ಅದರ ಲಿಂಕ್ ಹಾಕಿರ್ತೀನಿ, ಅದನ್ನು ಚೆಕ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ನಂತರ ಅರ್ಧ ಸ್ಪೂನ್ ಹಾಕುವಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಅಲ್ಲ, ಇದು ಬೇಕಿಂಗ್ ಪೌಡರ್. 1 ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಬೇಕಿಂಗ್ ಪೌಡರ್ ಇಲ್ಲ ಅಂದರೆ ಏನು ಮಾಡಬೇಕು, ಈನೋ ಪೌಡರ್ ಇರುತ್ತಲ್ಲ, ಸೊ ಈನೋನ 1 ಸ್ಪೂನ್ ಆಗುವಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ಓಕೆ, ಈಗ ಇದನ್ನು ಚೆನ್ನಾಗಿ ನಾವು ಸ್ಟೈನರಲ್ಲಿ ಹಾಕಿ ನೋಡಿ ಈ ಥರ ಮಾಡ್ಕೊಂಡ ನಂತರ ಇವಾಗ, ಯಾಕೆಂದರೆ ಅದರ ಸ್ವಲ್ಪ ಗಂಟು ಇರುತ್ತೆ ಅಂತ ಹಿಟ್ಟಲ್ಲಿ ಅಷ್ಟೇ, ಇಲ್ಲ ಅಂತಂದರೆ ಏನೂ ತೊಂದರೆ ಇಲ್ಲ. ಈಗ ವಿನೆಗರ್ನ ಮಿಕ್ಸ್ ಮಾಡಿ ಇಟ್ಟಿರುವಂತಹ ಹಾಲಿದೆಯಲ್ಲ, ಆ ಹಾಲನ್ನು ಹಾಕ್ಕೊಳ್ಳೋಣ. ಈ ರೀತಿ ಹಾಕೋದ್ರಿಂದ ತುಂಬಾ ಒಂದು ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ. ನೀವು ಒಂದ್ಸಲ ಈ ರೀತಿಯಾಗಿ ಕೇಕನ್ನು ತಯಾರಿಸಿ, ನಿಮಗೆ ಗೊತ್ತಾಗುತ್ತೆ ಹೇಗೆ ತಯಾರಿಸೋದು ಮತ್ತು ಹೇಗೆ ಟೇಸ್ಟಿಯಾಗಿ ಬಂದಿದೆ ಅಂತ. ಓಕೆ, ಈಗ ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ, ಯಾಕೆಂದರೆ ಒಂದೇ ಸಲ ಹಾಕೋದ್ರಿಂದ ಸ್ವಲ್ಪ ತೆಳ್ಳಗಾದರೆ ಅಂತ ಹೇಳಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಹಾಲು ಬೇಕಾಗುತ್ತೆ, ಪೂರ್ತಿ ಹಾಲನ್ನು ಹಾಕ್ಕೊಂಬಿಡೋಣ.
ಈಗ ಇದನ್ನು ಮಿಕ್ಸ್ ಮಾಡೋ ರೀತಿ ನೋಡ್ಕೊಳ್ಳಿ. ಸೊ ಯಾವುದೇ ಒಂದು ಕೇಕನ್ನು ಮಾಡಬೇಕಾದ್ರೆ ಈ ರೀತಿಯಾಗಿ ನೀವು ಮಿಕ್ಸ್ ಮಾಡಬೇಕು. ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಸಾಫ್ಟಾಗಿ ಬರುತ್ತೆ. ನಾವು ಫುಲ್ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್. ಓಕೆ, ಮಕ್ಕಳು ಕೂಡ ಚಿಟಿಕೆಯಲ್ಲಿ ಮಾಡಬಹುದಾದಂತಹ ರುಚಿಯಾದ ಒಂದು ವೆನಿಲಾ ಕೇಕ್ ಇದು. ಸೊ ಖಂಡಿತವಾಗ್ಲೂ ನೀವು ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ಸೊ ಈಗ ರೆಡಿಯಾಗಿದೆ ಹಿಟ್ಟು. ಒಂದು ಸೈಡ್ ಇಟ್ಬಿಡೋಣ. ನಾನು ಕೇಕ್ ಮೌಲ್ಡ್ ತಾಣ್ತಿದ್ದೀನಿ. ಕೆಲವರೆಲ್ಲ ಕೇಕ್ ಮೌಲ್ಡ್ ಇಲ್ಲ ಅಂತಿದ್ರು. ಕೇಕ್ ಮೌಲ್ಡ್ ಇಲ್ಲ ಅಂದರೆ ಪರವಾಗಿಲ್ಲ, ಯಾವುದೇ ಈ ರೀತಿ ಅಗಲವಾಗಿರುವಂತಹ ಒಂದು ಪಾತ್ರೆ ಅಂತೂ ಇದ್ದೇ ಇರುತ್ತಲ್ಲ, ಆ ಪಾತ್ರೆಯಲ್ಲೇ ನೀವು ತಯಾರಿಸ್ಬೋದು. ಇದಕ್ಕೆ ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡಿದ್ದೀನಿ. ನಂತರ ಬಟರ್ ಪೇಪರ್ ಹಾಕ್ಕೊಳ್ತಾ ಇದ್ದೀನಿ. ಬಟರ್ ಪೇಪರ್ ಇದ್ದರೆ ಉಪಯೋಗಿಸಿ, ಇಲ್ಲ ಅಂತಂದರೆ ಎಣ್ಣೆನ ಹಾಕಿದ ನಂತರ 1 ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕಿ ಜಸ್ಟ್ ಅದನ್ನು ಶೇಕ್ ಮಾಡಿದ್ರೆ ಸಾಕು, ಒಂದು ಲೇಯರ್ ಕೂರುತ್ತೆ. ಅದನ್ನೇ ನೀವು ಯೂಸ್ ಮಾಡ್ಬೋದು. ನಂತರ ಮತ್ತೆ ಒಂದ್ಸಲ ನಾನು ಎಣ್ಣೆನ ಗ್ರೀಸ್ ಮಾಡ್ತಾಯಿದ್ದೀನಿ. ಮೇಲ್ಗಡೆ ಎಲ್ಲ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈಗ ಕರೆಕ್ಟಾಗಿ ರೆಡಿಯಾಗಿದೆ. ಸೊ ಇವಾಗ ರೆಡಿಯಾಗಿರೋಂತಹ ಹಿಟ್ಟಿದೆಯಲ್ಲ, ಸೊ ಅದನ್ನು ಈಗ ಕೇಕ್ ಮೌಲ್ಡಿಗೆ ಹಾಕ್ಕೊಳ್ಳೋಣ. ಯಾವುದೇ ಒಂದು ಪಾತ್ರೆ ತಗೊಂಡ್ರು ನೀವು ಅದರಲ್ಲೇ ಕೇಕನ್ನು ತಯಾರಿಸ್ಬೋದು ಫ್ರೆಂಡ್ಸ್. ಓಕೆ, ಸೊ ಇವಾಗ ಇದಕ್ಕೆ ಹಾಕಿ ನೀಟಾಗಿ ನಾವು ಇದನ್ನು ಟ್ಯಾಪ್ ಮಾಡಬೇಕು. ಒಳಗಡೆ ಬಬಲ್ಸ್ ಏನಾದರೂ ಇದ್ದರೆ ಹೋಗುತ್ತೆ. ಹಾಗಾಗಿ ನೋಡಿ ಈಗ ಹಾಕಿರುವಂಥ ಹಿಟ್ಟಿದೆ. ಸೊ ಇವಾಗ ಮೊದಲನೇದಾಗಿ ನಾವು ಇಲ್ಲಿ ಕುಕ್ಕರ್ನ ಬಿಸಿಗೆ ಇಟ್ಟಿದ್ದೆ ನಾನು ಆಲ್ರೆಡಿ. ಯಾರು ನನಗೆ ಕಾಮೆಂಟ್ ಕಳಿಸ್ತಾ ಇದ್ರು, 1-2-3 ಜನ. ಸೊ ಹೀಗೆ ನಾವು ಕುಕ್ಕರ್ನ ಇಟ್ಟರೆ ಅದು ಒಂದು ಕುಕ್ಕರ್ ಒಳಗೆ ಒಂದು ಸ್ಟ್ಯಾಂಡನ್ನು ಇಟ್ಟಿದ್ದೀನಿ. ಅದ್ರ ಮೇಲೆ ನಾನು ಈ ಒಂದು ಕೇಕ್ ಮೌಲ್ಡನ್ನು ಇಟ್ಕೊಳ್ತೀನಿ. ಹಾಗೆ ಇಟ್ಟರೆ ಸೀದೋಗುತ್ತೆ ತಳ ಎಲ್ಲ ಅಂತ ಹೇಳ್ತಾ ಇದ್ರು. ಖಂಡಿತವಾಗ್ಲೂ ಏನೂ ಆಗೋದಿಲ್ಲ ಫ್ರೆಂಡ್ಸ್. ಓಕೆ, ಸ್ಟವ್ನ ನೀವು ಲೋ ಫ್ಲೇಮ್ ಅಂದರೆ ಮೀಡಿಯಮ್ ಅಥವಾ ಹೈ ಫ್ಲೇಮನ್ನು ಮಾಡಬಾರ್ದು. ಫುಲ್ ಲೋ ಫ್ಲೇಮನ್ನು ಮಾಡಿ ನಾವು ಈ ಒಂದು ಕೇಕನ್ನು 25-30 ನಿಮಿಷದವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ. ಸೊ ಒಂದು 25 ನಿಮಿಷ ಆದ ನಂತರ ಒಂದ್ಸಲ ಚೆಕ್ ಮಾಡಿ, ಆವಾಗ ಆಗಿದೆಯೋ ಇಲ್ವೋ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ ಈಗ ನಾನು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 25-30 ನಿಮಿಷ ನಾನು ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಸೊ ನೋಡ್ಬೋದು ಇಲ್ಲಿ ಆಗಿದೆ. ಮತ್ತು ಕೇಕ್ ಎಷ್ಟು ಉಬ್ಬಿ ಬಂದಿದೆ ಅಂತ ನಿಮಗೆ ನೋಡಿದ್ರೇ ಗೊತ್ತಾಗ್ತಿದೆ ಅಲ್ಲ. ಸೊ ಈಗ ಒಂದು ಸ್ಟಿಕ್ಕಲ್ಲಿ ನಾನು ನೋಡ್ಕೊಳ್ತೀನಿ ಆಗಿದೆಯೋ ಇಲ್ವೋ ಅಂತ. ನೋಡಿ ನೀಟಾಗಿ ಬಂದಿದೆ, ಏನೂ ಇಲ್ಲ ತೊಂದರೆ. ಸೊ ಚೆನ್ನಾಗಿ ಬೆಂದಿದೆ. ಇದು 25-30 ನಿಮಿಷ ತೊಗೊಳುತ್ತೆ ಫ್ರೆಂಡ್ಸ್. ಓಕೆ, ಈಗ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ ನಾವು. ಸ್ವಲ್ಪ ತಣ್ಣಗಾದ ನಂತರ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನೀವು ಇದೇ ಒಂದು ಕೇಕನ್ನು ಪೀಸಾಗಿ ಕಟ್ ಮಾಡೋಕ್ಕಾಗ್ದಲೇ ನಾವು ಇದನ್ನು ಬರ್ತ್ಡೇ ಕೇಕ್ ಅಥವಾ ನ್ಯೂ ಇಯರ್ಗೆ ಮಾಡ್ಕೊಳ್ಳೋಂತಹ ಕೇಕು ಅನ್ನೋದಾದರೆ ಖಂಡಿತ ಇದೇ ರೀತಿ ಮಾಡ್ಕೊಳ್ಳಿ. ನಂತರ ಮೇಲ್ಗಡೆ ನೀವು ಇದ್ರ ಮೇಲೆ ಸ್ವಲ್ಪ ಕಟ್ ಮಾಡಿ, ನಂತರ ನೀವು ಇದನ್ನು ಸಕ್ಕರೆ ಪಾಕ ಹಾಕಿ ನೀವು ನಂತರ ಅದನ್ನು ಚಾಕ್ಲೇಟಲ್ಲಿ ಸ್ವಲ್ಪ ಡೆಕೋರೇಟ್ ಮಾಡಿಕೊಂಡ್ರೆ ನೀವು ನ್ಯೂ ಇಯರ್ಗೂ ಈ ಕೇಕನ್ನು ಕಟ್ ಮಾಡ್ಬೋದು. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ಒಂದು ರುಚಿಯಾದ ವೆನಿಲಾ ಕೇಕ್, ಬೇಕ್ರಿ ಸ್ಟೈಲಲ್ಲಿ ಮಾಡುವಂತಹ ಕೇಕ್ ಇದು. ಸೊ ನೋಡಿ ಈಗ ಬಟರ್ ಪೇಪರ್ ಇರೋದನ್ನು ತೆಗೆಯೋಣ ಫಸ್ಟು. ತುಂಬಾ ಚೆನ್ನಾಗಿ ಬಂದಿದೆ. ಸೊ ನೀವು ಓವೆನ್ ಇಲ್ದಲೇ ಮತ್ತು ಬೆಣ್ಣೆ ಉಪಯೋಗಿಸ್ದಲೇ ಮಾಡುವಂತಹ ಒಂದು ರುಚಿಯಾದ ಕೇಕು. ಇದನ್ನು ದೊಡ್ಡವರಲ್ದಲೇ ಮಕ್ಕಳು ಕೂಡ ಚಿಟಿಕೆಯಲ್ಲಿ ಮಾಡಬಹುದಾದ ರುಚಿಯಾದ ಒಂದು ಕೇಕ್ ರೆಸಿಪಿ. ಸೊ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ. ನಂತರ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ಬೋದು. ಇದೇ ಶೇಪಲ್ಲೇ ನೀವು ಕಟ್ ಮಾಡಬೇಕು ಅಂತ ಏನಿಲ್ಲ. ನಿಮಗೆ ಯಾವ ಶೇಪ್ ಇಷ್ಟ ಆಗುತ್ತೋ ಆ ಶೇಪಲ್ಲಿ ನೀವು ಕೇಕನ್ನು ಕಟ್ ಮಾಡ್ಕೋಬೋದು. ಓಕೆ, ಎಲ್ಲರೂ ಕೂಡ ಹೊಸ ವರ್ಷಕ್ಕೆ ಕೇಕನ್ನು ತಯಾರಿಸಿ ಮತ್ತು
ಮನೆಯಲ್ಲಿ ಎಲ್ಲರಿಗೂ ಕೊಡಿ, ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.